Hi friends, welcome back to my online teacher and its 30 days spoken English series. Friends, before we begin our class, ನೀವೇನಾದರೂ ನಮ್ಮ ತರಗತಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ನ ಎಲ್ಲ ತರಗತಿಗಳ ಒಂದು ನೋಟಿಫಿಕೇಷನ್ಸನ್ನು ನೀವು ಪಡಿಬೋದು ಹಾಗೂ ಮುಂದುವರೆದ್ಬಿಟ್ಟು ನಮ್ಮ ತರಗತಿಗಳಲ್ಲಿ ಯಾವುದಾದ್ರೂ ತರಗತಿನ ಸೀರೀಸಲ್ಲಿ ಯಾವುದಾದ್ರೂ ತರಗತಿಗಳನ್ನು ನೀವು ಮಿಸ್ ಮಾಡ್ಕೊಂಡಿದ್ರೆ ಅವುಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಅವುಗಳನ್ನು ನೀವು ಅಬ್ಸರ್ವ್ ಮಾಡ್ಬೋದು ಹಾಗೂ ಅವುಗಳ ಉಪಯೋಗವನ್ನು ಕೂಡ ನೀವು ಪಡಿಬೋದು ಸ್ನೇಹಿತರೆ. ಸೊ ಮುಂದುವರೆದ್ಬಿಟ್ಟು ಈ ವಿಡಿಯೋಗಳ ಬಗ್ಗೆ ನಿಮಗೆ ಕಮೆಂಟ್ ಮಾಡುತ್ತೆ ಅಂದರೆ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಲೆಟ್ ಅಸ್ ಬಿಗಿನ್ ಟುಡೇಸ್ ಕ್ಲಾಸ್. Today's topic is making requests in English. Say how to make requests, how to request our friends in certain situations. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಸ್ನೇಹಿತರಿಗೆ ನಾವು ರಿಕ್ವೆಸ್ಟ್ ಮಾಡುವಾಗ ಏನೆಲ್ಲ ಪದಗಳನ್ನು ನಾವು ಇಂಗ್ಲೀಷಲ್ಲಿ ಬಳಸ್ಬೋದು ಎಂಬುದನ್ನು ಇಂದಿನ ತರಗತಿಯಲ್ಲಿ ಕಲಿಯೋಣ. ಫ್ರೆಂಡ್ಸ್, ಮೇಕಿಂಗ್ ರಿಕ್ವೆಸ್ಟ್ಗೆ there are many expressions, many usages like will you please or would you please or can you please, could you please help me or could you please give me a pen. There will be examples below this page. We will go through that later friends. ಮುಂದೆ ಈ ಒಂದು ಎಕ್ಸ್ಪ್ರೆಷನ್ಸನ್ನು ಯಾವ ರೀತಿ ನಾವು ಉದಾಹರಣೆಗಳಲ್ಲಿ ಬಳಸ್ಬೋದು ಎಂಬುದನ್ನು ನಾನು ಅನೇಕ ಉದಾಹರಣೆಗಳನ್ನು ಕೂಡ ಕೆಳಗಡೆ ನೀಡಿದ್ದೇನೆ ಸ್ನೇಹಿತರೆ. ಸೊ ಜಸ್ಟ್ ದೀಸ್ ಆರ್ ದ ಎಕ್ಸ್ಪ್ರೆಷನ್ಸ್. ಇವುಗಳಂತೂ ನಮಗೆ ನೆನಪಿರಲೇಬೇಕು ಸ್ನೇಹಿತರೆ. ಇವುಗಳು ನೆನಪಿದ್ದಾಗ ಮಾತ್ರ ನಾವು ನಮ್ಮ ಸ್ಪೋಕನ್ ಸೆಂಟೆನ್ಸ್ಗಳನ್ನು ಅಥವಾ ಸ್ಪೋಕನ್ ಇಂಗ್ಲೀಷನ್ನು ಸುಲಭವಾಗಿ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಆರಂಭ ಆಗುತ್ತೆ ಸ್ನೇಹಿತರೆ. ನಂತರದಲ್ಲಿ ಡೂ ಯು ಮೈಂಡ್. ಸೊ ದಿಸ್ ಇಸ್ ವೆರಿ ದ ಸಾಫ್ಟೆಸ್ಟ್ ವೇ ಆಫ್ ರಿಕ್ವೆಸ್ಟಿಂಗ್ ಅವರ್ ಫ್ರೆಂಡ್ಸ್. ಸೊ ನಂತರದಲ್ಲಿ ಡೂ ಯು ಥಿಂಕ್ ಯು ಕುಡ್. ಸೊ ಡೂ ಯು ಥಿಂಕ್ ಯು ಕುಡ್ ಹೆಲ್ಪ್ ಮೀ, ಯು ಕುಡ್ ಗಿವ್ ಮಿ ದ್ಯಾಟ್, ಯು ಕುಡ್ ಲೆಂಡ್ ಮಿ ಮನಿ ಸಮಥಿಂಗ್. ಈ ಒಂದು ಸೆನ್ಸಲ್ಲಿ ಡೂ ಯು ಥಿಂಕ್ ಎಂಬತಕ್ಕಂಥ ಡೂ ಯು ಥಿಂಕ್ ಯು ಕುಡ್ ಎಂಬ ಎಕ್ಸ್ಪ್ರೆಷನನ್ನು ಬಳಸ್ಬೋದು ಸ್ನೇಹಿತರೆ. ಮುಂದುವರೆದ್ಬಿಟ್ಟು ಡೂ ಯು ಥಿಂಕ್ ಇಟ್ ವುಡ್ ಬಿ ಪಾಸಿಬಲ್ ಟು. ಸೊ ಡೂ ಯು ಥಿಂಕ್ ಇಟ್ ವುಡ್ ಬಿ ಪಾಸಿಬಲ್ ಟು ಡೂ ದ್ಯಾಟ್ ಆರ್ ಕಮ್ ಟು ಮೀಟಿಂಗ್ ಆರ್ ಹೆಲ್ಪಿಂಗ್ ಟು ದ ಪುವರ್ಸ್. ಈ ರೀತಿಯಾಗಿರ್ತಕ್ಕಂಥ ಡೂ ಯು ಥಿಂಕ್ ಇಟ್ ವುಡ್ ಬಿ ಪಾಸಿಬಲ್ ಟು ಅಂದರೆ ನಿನಗೆ ಅನಿಸ್ತಾ ಇದೆಯಾ, ಇದು ನಿನ್ನ ಸಾಧ್ಯ ಇದೆ ಅಂತಂದರೆ ನಿನಗೆ ಅನಿಸ್ತಾ ಇದೆಯಲ್ವಾ. ಈ ರೀತಿಯ ಒಂದು ವೆರಿ ಡಿಫ್ರೆಂಟ್ ಯೂಸೇಜ್ ಫ್ರೆಂಡ್ಸ್. ನಂತರದಲ್ಲಿ ವುಡ್ ಇಟ್ ಬಿ ಪಾಸಿಬಲ್ ಫಾರ್ ಯು ಟು. ಸೊ ಇದು ನಿನ್ನಿಂದ ಸಾಧ್ಯ ಆಗುತ್ತಲ್ವಾ ಎಂಬತಕ್ಕಂಥ, ನಿನ್ನಿಂದ ಸಾಧ್ಯ ಆಗುತ್ತಲ್ವ ಈ ರೀತಿ ಅವ್ರಿಗೆ ಸಹಾಯ ಮಾಡೋದಕ್ಕೆ ನಿನ್ನಿಂದ ಸಾಧ್ಯ ಆಗುತ್ತಲ್ವಾ. ಸೊ ಡೈರೆಕ್ಟಾಗಿ ನೀನು ನನಗೆ ಸಹಾಯ ಮಾಡು ಎಂಬತಕ್ಕಂಥ ಒಂದು ವಾಕ್ಯಕ್ಕೆ ಬದಲಾಗಿ ಸೊ ನಿನ್ನಿಂದ ಈ ಕೆಲಸ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಂಬತಕ್ಕಂಥ ಎಕ್ಸ್ಪ್ರೆಷನ್ ವೆರಿ ಡಿಫ್ರೆಂಟ್. ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಕಾಮನ್ ಯೂಸೇಜ್ ಆ್ಯಂಡ್ ಸೊ ವುಡ್ ಇಟ್ ಬಿ ಪಾಸಿಬಲ್ ಫಾರ್ ಯು ಟು. ಸೊ ದಟ್ ಈಸ್ ವೈ ವಿ ನೀಡ್ ಟು ನೋ ದ ಡಿಫ್ರೆಂಟ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಯೂಸೇಜಸ್ ಟು ರಿಕ್ವೆಸ್ಟ್. ಸೊ ನಮ್ಮ ಸ್ನೇಹಿತರಿಗೆ ನಾವು ರಿಕ್ವೆಸ್ಟ್ ಮಾಡುವಾಗ ಸೊ ಅವರು ದೇ ಶುಡ್ ಬಿ ಪ್ಲೀಸ್ಡ್. ಅವರು ನಮ್ಮ ರಿಕ್ವೆಸ್ಟ್ಗಳಿಗೆ ಅವರು ಒಪ್ಪಬೇಕು. ಆ ರೀತಿ ಒಪ್ಪುವಂಥ ರೀತಿಯಲ್ಲಿ ನಾವು ಯಾವ ರೀತಿ ರಿಕ್ವೆಸ್ಟ್ ಮಾಡ್ಬೋದು ಅಂದರೆ ಸೊ ವಿತ್ ದೀಸ್ ಟೈಪ್ ಆಫ್ ಎಕ್ಸ್ಪ್ರೆಷನ್ಸ್. ಸೊ ವುಡ್ ದೇರ್ ಬಿ ಎನಿ ಪಾಸಿಬಿಲಿಟಿ ಆಫ್. ಸೊ ಏನಾದರೂ ಸಾಧ್ಯತೆ ಇದೆಯಾ, ನಿಮ್ಮಿಂದ ಸಹಾಯ ಪಡೆಯುವ ಸಾಧ್ಯತೆ ಇದೆಯಾ. ಸೊ ನೀವೇನಾದರೂ ಕೂಡ ಇಲ್ಲಿ ಒಂದು ಅವಕಾಶಗಳಿದ್ದಾವೆ ಎಂಬತಕ್ಕಂಥ ಒಂದು ವಾಕ್ಯಗಳನ್ನು ಬಳಸೋದ್ರ ಮುಖಾಂತರ ವಿ ಕ್ಯಾನ್ ಬಿಗಿನ್ ಅವರ್ ರಿಕ್ವೆಸ್ಟ್. ಸೊ ವುಡ್ ಯು ಬಿ ಕೈಂಡ್ ಎನಫ್ ಟು. ಸೊ ನೀವು ನಮಗೆ ಸಹಾಯ ಮಾಡ್ತಕ್ಕಂಥ ಒಂದು ಮನಸ್ಸನ್ನು ಮಾಡ್ಬೋದಾ ಅಥವಾ ದಯೆಯನ್ನು ತೋರ್ಬೋದಾ ಎಂಬತಕ್ಕಂಥ ಎಕ್ಸ್ಪ್ರೆಷನ್ ಕೂಡ ನಾವು ಬಳಸ್ಬೋದು ಸ್ನೇಹಿತರೆ. ನಂತರದಲ್ಲಿ ವುಡ್ ಯು ಮೈಂಡ್. ನೀವು ನಮಗೆ ಸಹಾಯ ಮಾಡಲಿಕ್ಕೆ ಏನಾದರೂ ನಿಮಗೆ ಬೇಜಾರಾಗ್ತಿದೆಯಾ ಅಥವಾ ನಿಮಗೆ ತೊಂದರೆ ಆಗ್ತಿದೆಯಾ ಅಂತಕ್ಕಂಥ ಬ್ಯೂಟಿಫುಲ್ ಆಗ್ತಕ್ಕಂಥ ಎಕ್ಸ್ಪ್ರೆಷನ್ಸ್ ಫ್ರೆಂಡ್ಸ್. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ರಿಕ್ವೆಸ್ಟಿಂಗ್ expression in English. Next friends, can you help me or can you do that for me please, something like that. ಆ ರೀತಿಯಾಗಿ can you dash means that you can fill according to the situation. ಅಲ್ಲಿ ನೀವು ನಿಮಗೆ ಬೇಕಿರ್ತಕ್ಕಂಥ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ವಾಕ್ಯವನ್ನು ಬಳಸ್ಬೋದು ಸ್ನೇಹಿತರೆ. ಸೊ ಕ್ಯಾನ್ ಯು ಡೂ ದ್ಯಾಟ್ ಫಾರ್ ಮೀ ಪ್ಲೀಸ್ ಆರ್ ಎಲ್ಸ್ ಕುಡ್ ಯು ಡೂ ದ್ಯಾಟ್ ಫಾರ್ ಮೀ ಪ್ಲೀಸ್. ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನು ನಾವು ಬಳಸ್ಬೋದು ಸ್ನೇಹಿತರೆ. ಮುಂದುವರೆದ್ಬಿಟ್ಟು ಕುಡ್ ಯು ಪಾಸಿಬಲಿ ಡೂ ಅ ಫೇವರ್ ಫಾರ್ ಮೀ. ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳು
ಸೊ ನೀನು ಈಗ ಒಂದು ಕೆಲಸ ಮಾಡ್ಬೋದಾಗಿತ್ತಲ್ವ, ಈ ಸಹಾಯವನ್ನು ಮಾಡ್ಬೋದಾಗಿತ್ತಲ್ಲ ಅಂತಕ್ಕಂಥ ಅರ್ಥವನ್ನು ಈ ಒಂದು ಎಕ್ಸ್ಪ್ರೆಷನಿಂದ ನಾವು ಅರ್ಥೈಸ್ಕೋಬೋದು ಸ್ನೇಹಿತರೆ. ನಂತರದಲ್ಲಿ ಐ ವುಡ್ ಅಪ್ರಿಷಿಯೇಟ್ ಇಟ್ ಇಫ್ ಯು ಕುಡ್. ಸೊ ಐ ವುಡ್ ಅಪ್ರಿಷಿಯೇಟ್, ನೀವು ನನಗೆ ಈ ರೀತಿ ಸಹಾಯ ಮಾಡಿದರೆ ನಾನು ನಿಮ್ಮನ್ನು ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ದೆ. ಸೊ ಅಥವಾ ನೀವು ನನಗೆ ಸಹಾಯ ಮಾಡಿದರೆ ನಾನು ನಿಮ್ಮ ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ, ನಿಮ್ಮನ್ನು ತುಂಬಾ ಪ್ರಶಂಸಿಸುತ್ತೇನೆ ಅಂತ ವಾಕ್ಯವನ್ನು ನಾವು ಬಳಸ್ಬೋದು ಸ್ನೇಹಿತರೆ. ನಂತರದಲ್ಲಿ ಕ್ಯಾನ್ ಐ ಆಸ್ಕ್ ಯು ಟು. ಸೊ ಕುಡ್ ಐ ಆಸ್ಕ್ ಯು ಟು, ಇಟ್ ಡಿಪೆಂಡ್ಸ್ ಅಪಾನ್ ದ ರಿಲೇಷನ್ಶಿಪ್ ಆಫ್ ಯುವರ್ ಫ್ರೆಂಡ್ ಆ್ಯಂಡ್ ಯು. ನೀವು ನಿಮ್ಮ ಸ್ನೇಹಿತರ ಜೊತೆ ಯಾವ ರೀತಿ ಸಂಬಂಧವನ್ನು ಹೊಂದಿರ್ತೀವೋ ಆ ಒಂದು ಸಂಬಂಧಕ್ಕೆ ಅನುಗುಣವಾಗಿ ನಾವು ಈ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪ್ರೆಷನ್ಸನ್ನು ಬಳಸ್ಬೋದು. ಇಫ್ ಈಸ್ ಆಫ್ ಹೈಯರ್ ಹೈರಾರ್ಕಿ, ನಿಮಗಿಂತ ಸ್ವಲ್ಪ ಉನ್ನತ ಹಂತದಲ್ಲಿರ್ತಕ್ಕಂಥ ಅಧಿಕಾರಿಗಳು ಈ ರೀತಿಯಾಗಿದ್ದಾಗ, ಸೊ ಯು ಹ್ಯಾವ್ ಟು ಆಸ್ಕ್ ಇನ್ ಮಾಡೆಸ್ಟ್ ವೇ, ಲೈಕ್ ಸೊ ವುಡ್ ಯು ಲೆಂಡ್ ಮಿ ಯುವರ್ ಹೆಲ್ಪ್, ಸಮಥಿಂಗ್ ಲೈಕ್ ದಟ್, ಆ ರೀತಿ ಕೇಳ್ಬೋದು. ಇಲ್ಲಿ ಸೊ ಇಫ್ ಈಸ್ ವೆರಿ ಕ್ಲೋಸ್ ಟು ಯು, ದೆನ್ ಕ್ಯಾನ್ ಐ ಆಸ್ಕ್ ಯು ಟು ಡೂ ಎ ಫೇವರ್ ಫಾರ್ ಮೀ, ಕ್ಯಾನ್ ಐ ಆಸ್ಕ್ ಯು ಟು ಗಿವ್ ಯುವರ್ ವೆಹಿಕಲ್ ಫಾರ್ ಮೀ, ಸಮಥಿಂಗ್ ಈ ರೀತಿಯಾಗಿರ್ತಕ್ಕಂಥ ಒಂದು ವಾಕ್ಯಗಳನ್ನು ಬಳಸಿ ನಾವು ರಿಕ್ವೆಸ್ಟ್ಗಳನ್ನು ನಾವು ಮಾಡ್ಬೋದು ಸ್ನೇಹಿತರೆ. ಸೊ ನಂತರದಲ್ಲಿ ಸೊ ಯು ಕುಡಂಟ್ ಲೀವ್ ಮೀ ಲೈಕ್ ದಿಸ್, ಕುಡ್ ಯು ಅಂದರೆ ಈಗ ನನ್ನನ್ನು ಈ ಪರಿಸ್ಥಿತಿ ನೀನು ಬಿಟ್ಟು ಹೋಗಲಿಕ್ಕೆ ಆಗುತ್ತಾ ಎಂತಕ್ಕಂಥ ಒಂದು ಇದನ್ನು ವಾಕ್ಯಗಳನ್ನು ಬಳಸೋದ್ರ ಮುಖಾಂತರ ನಾವು ಇಂಡೈರೆಕ್ಟ್ಲಿ ವಿ ಕ್ಯಾನ್ ಆಸ್ಕ್ ರಿಕ್ವೆಸ್ಟ್ ಆರ್ ವಿ ಕ್ಯಾನ್ ಗೆಟ್ ಸಮ್ ಹೆಲ್ಪ್ ಫ್ರಮ್ ಅವರ್ ಫ್ರೆಂಡ್ಸ್. ಸೊ ಈ ಮೇಲಿನ ಎಲ್ಲ ಎಕ್ಸ್ಪ್ರೆಷನ್ಸ್ಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದು ಉದಾಹರಣೆಗಳನ್ನು ಕೂಡ ಇಲ್ಲಿ ನಾನು ಈ ದಿನ ನಿಮಗೆ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ. ಸೊ ಕ್ಯಾನ್ ಯು ಗಿವ್ ಮಿ ದ ಬುಕ್. ಸೊ ಕ್ಯಾನ್ ಯು ಎಂಬತಕ್ಕಂಥ ಒಂದು ಕ್ಯಾನ್ ಯು ಪ್ಲೀಸ್ ಎಂತಕ್ಕಂಥ ಎಕ್ಸ್ಪ್ರೆಷನ್ ಯಾವ ರೀತಿ ಬಳಸ್ಬೋದು ಅಂದರೆ, ಸೊ ಕ್ಯಾನ್ ಯು ಗಿವ್ ಮಿ ದ ಬುಕ್, ಆ ಪುಸ್ತಕವನ್ನು ನೀನು ನನಗೆ ಕೊಡ್ಬೋದಾ ಎಂಬತಕ್ಕಂಥ ಒಂದು ವಾಕ್ಯವನ್ನು ಬಳಸ್ಬೋದು. ಕುಡ್ ಯು ಪ್ಲೀಸ್ ಟೇಕ್ ಆಫ್ ಯುವರ್ ರೈನ್ ಕೋಟ್. ಸೊ ಕುಡ್ ಯು ಪ್ಲೀಸ್, ಇಲ್ಲಿಂದ ರೈನ್ ಕೋಟ್ ಹಾಕಿರ್ತಾರ, ನೀವು ರೈನ್ ಕೋಟನ್ನು ತೆಗಿಬೋದಾ, ಕುಡ್ ಯು ಪ್ಲೀಸ್ ಟೇಕ್ ಆಫ್ ಯುವರ್ ರೈನ್ ಕೋಟ್ ಫ್ರಮ್ ಇಯರ್, ಈ ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ರೆಷನನ್ನು ಕೂಡ ಬಳಸ್ಬೋದು ಸ್ನೇಹಿತರೆ. ನೋಡಿ, ಸಾಮಾನ್ಯವಾಗಿ ನಾವು ಟೇಕ್ ಯುವರ್ ರೈನ್ ಕೋಟ್ ಎಂಬತಕ್ಕಂಥ ವಾಕ್ಯ ಬಳಸೋದಕ್ಕೂ ಕುಡ್ ಯು ಪ್ಲೀಸ್ ಟೇಕ್ ಆಫ್ ಯುವರ್ ರೈನ್ ಕೋಟ್ ಎಂಬತಕ್ಕಂಥ ವಾಕ್ಯಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ಏನಾಗುತ್ತೆ ಸ್ನೇಹಿತರೆ ಅಂದರೆ, ದ್ಯಾಟ್ ವುಡ್ ಬಿ ವೆರಿ ಹಾರ್ಡ್ ಯೂಸೇಜ್, ತುಂಬ ಟೇಕ್ ಯುವರ್ ರೈನ್ ಕೋಟ್ ಎಂಬತಕ್ಕಂಥದ್ದು ಸ್ವಲ್ಪ ರಫ್ ಆಗಿರ್ತಕ್ಕಂಥ ಯೂಸೇಜ್ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಲ್ಯಾಂಗ್ವೇಜ್ ಶುಡ್ ಬಿ ಪ್ಲೀಸಿಂಗ್ ಒನ್. ಅದು ಇನ್ನೊಬ್ಬರನ್ನ ನಾವು ಮಾತಾಡಿದಾಗ ಅದು ಕೇಳಲಿಕ್ಕೆ ಖುಷಿ ಅನಿಸ್ಬೇಕು. ಆ ರೀತಿಯಾಗಿ ಖುಷಿ ಅನಿಸ್ಬೇಕಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಎಕ್ಸ್ಪ್ರೆಷನ್ಸನ್ನು ಬಳಸೋದು ತುಂಬಾ ಸೂಕ್ತ ಆಗುತ್ತದೆ ಸ್ನೇಹಿತರೆ. ಸೊ ಕುಡ್ ಯು ಪ್ಲೀಸ್ ಟೇಕ್ ಆಫ್ ಯುವರ್ ರೈನ್ ಕೋಟ್ ಅಂದಾಗ ಡೆಫಿನೆಟ್ಲಿ ಈವನ್ ದೋ ಈಸ್ ನಾಟ್ ಇನ್ ಫೇವರ್ ಆಫ್ ಅಸ್, ನಮ್ಮ ಪರವಾಗಿ ಇಲ್ಲದೇ ಇದ್ದರೂ ಕೂಡ ಅಥವಾ ನಮ್ಮ ಶತ್ರು ಆಗಿದ್ದರೂ ಕೂಡ ಖಂಡಿತವಾಗ್ಲೂ ಕೂಡ ಈ ಕುಡ್ ಆರ್ ಎಲ್ಸ್ ಈ ಟೇಕ್ಸ್ ಇಸ್ ರೈನ್ ಕೋಟ್. ನಂತರದಲ್ಲಿ ಕುಡ್ ಯು ಪ್ಲೀಸ್ ಟೇಕ್ ಮೀ ಟು ದ ಡೆಂಟಿಸ್ಟ್. ಸೊ ಕುಡ್ ಯು ಪ್ಲೀಸ್ ಟೇಕ್ ಮಿ ಟು ದ ಡೆಂಟಿಸ್ಟ್. ಈಗ ಸಪೋಸ್ ನೀವು ಯಾರು ನಿಮ್ಮ ಪೇರೆಂಟ್ಸಿಗೆ ಕೇಳ್ತಾ ಇರ್ತೀರ ಅಥವಾ ನಿಮ್ಮ ಸ್ನೇಹಿತರು ಕೇಳ್ತಾ ಇರ್ತೀರ, ನನ್ನನ್ನು ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗ್ತೀಯ ಅಂತಕ್ಕಂಥ ಒಂದು ವಾಕ್ಯವನ್ನು ಕೇಳಬೇಕಾಗಿರುತ್ತೆ. ಅಥವಾ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀಯ ಅಂತಕ್ಕಂಥ ಒಂದು ವಾಕ್ಯವನ್ನು ಇಂಗ್ಲೀಷಲ್ಲಿ ಕೇಳುವಾಗ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತಕ್ಕಂಥ ವಾಕ್ಯವನ್ನು ಬಳಸೋದ್ರ ಬದಲಾಗಿ ಜಸ್ಟ್ ಸಾಫ್ಟೆಸ್ಟ್ ವೇ, ಕುಡ್ ಯು ಪ್ಲೀಸ್ ಟೇಕ್ ಮಿ ಟು ದ ಡೆಂಟಿಸ್ಟ್, ನನ್ನನ್ನು ದಂತವೈದ್ಯರ ಬಳಿ ನೀವು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗುತ್ತಾ ಎಂಬತಕ್ಕಂಥ ಒಂದು ವಾಕ್ಯವನ್ನು ನಾವು ಬಳಸ್ಬೋದು ಸ್ನೇಹಿತರೆ. ನಂತರದಲ್ಲಿ ವುಡ್ ಯು ಮೈಂಡ್ ಓಪನಿಂಗ್ ದ ವಿಂಡೋ ಫಾರ್ ಮೀ ಪ್ಲೀಸ್. ಸೊ ದಿಸ್ ಈಸ್ ವೆರಿ familiar and we get this type of situations in every day life friends. ಸೊ ನಾವು ಯಾರಿಗಾದ್ರೂ ವಿಂಡೋ ಓಪನ್ ಮಾಡಿ, ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ವಿಂಡೋ ಓಪನ್ ಮಾಡಿ ಅಂತ ಹೇಳಬೇಕಾಗಿರುತ್ತೆ, ಅಥವಾ ಕ್ಲಾಸ್ ರೂಮಲ್ಲಿ ಕೂತಿರ್ತೀರ, ವಿಂಡೋ ಓಪನ್ ಮಾಡಿ ಅಂತ ಹೇಳಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಓಪನ್ ದ ವಿಂಡೋ ಅಂತ ಹೇಳ್ಬಿಡ್ತೀವಿ. ದ್ಯಾಟ್ ವುಡ್ ಬಿ ವೆರಿ ಹಾರ್ಡ್, ತುಂಬಾ ರಫ್ ಆಗಿರ್ತಕ್ಕಂಥ ಯೂಸೇಜ್ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಬದಲಾಗಿ ನಾವು ಸೊ ವುಡ್ ಯು ಮೈಂಡ್ ಓಪನಿಂಗ್ ದ ವಿಂಡೋ ಫಾರ್ ಮೀ ಪ್ಲೀಸ್. ಸೊ ಅದ್ರ ಬದಲಾಗಿ ಸೊ ವುಡ್ ಯು ಮೈಂಡ್ ಟು ಇನ್ ಎ ಸಿಂಪಲ್ ಸೆಂಟೆನ್ಸ್ ಇವನ್ ಯು ಕ್ಯಾನ್ ಆಸ್ಕ್ ವುಡ್ ಯು ಮೈಂಡ್ ಟು ಓಪನ್ ದ ವಿಂಡೋ. ಈ ರೀತಿ ಕೇಳಿದ್ರು ಕೂಡ ಡೆಫಿನೆಟ್ಲಿ ಸೊ ದ ಪರ್ಸನ್ ವಿಲ್ ಬಿ ಪ್ಲೀಸ್ಡ್ ಆ್ಯಂಡ್ ನಿಮ್ಮ ರಿಕ್ವೆಸ್ಟನ್ನು ಕೇಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಖಂಡಿತವಾಗ್ಲೂ ಕೂಡ ನಿಮ್ಮ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಮತ್ತು ನಿಮಗೆ ಇನ್ ಫೇವರ್ ಆಫ್ ಯು ಅವರು ನಿಮ್ಮ ಕೆಲಸವನ್ನು ಮಾಡಿಕೊಡ್ತಾರೆ ಸ್ನೇಹಿತರೆ. ನಂತರದಲ್ಲಿ ಸೊ ವುಡ್ ಯು ಬಿ ಕೈಂಡ್ ಎನಫ್ ಟು ರಿಪೇರ್ ಮೈ ಕಂಪ್ಯೂಟರ್. ಸೊ ನೋಡಿ, ನಮ್ಮ ಲೈಫ್ ಹೇಗಿರುತ್ತೆ ಅಂದರೆ, ಸೊ ನಾವು ಬಳಸ್ತಕ್ಕಂಥ ಪದಗಳ ಮೇಲೆ ನಮ್ಮ ಸಂಬಂಧಗಳು ಡೆವಲಪ್ ಆಗ್ತವೆ ಸ್ನೇಹಿತರೆ. ಸೊ ಹಾಗಾಗಿ ಇಫ್ ಯು ಸ್ಪೀಕ್ ಇನ್ ಬೆಟರ್ ಮ್ಯಾನರ್ ಡೆಫಿನೆಟ್ಲಿ ದರ್ ವಿಲ್ ಬಿ ಗುಡ್ ರ್ಯಾಪೋ ಬಿಟ್ವೀನ್ ವಿ ಆ್ಯಂಡ್ ಅವರ್ ಸರೌಂಡಿಂಗ್ ಪೀಪಲ್. ಸೊ ದಟ್ ಈಸ್ ವೈ ಸೊ ನೀವೆಲ್ಲ ಮಾರ್ಕೆಟ್ಗೆ ಹೋಗಿರ್ತೀರಲ್ಲ, ನಿಮ್ಮ ಕಂಪ್ಯೂಟರ್ ರಿಪೇರಿ ಮಾಡಿಸ್ಕೋಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ನೀವು ಯಾವ ರೀತಿಯ ಒಂದು ಪದಗಳನ್ನು ಬಳಸ್ಬೋದು ಅಂದರೆ, ಸೊ ವುಡ್ ಯು ಬಿ ಕೈಂಡ್ ಎನಫ್ ಟು ರಿಪೇರ್ ಮೈ ಕಂಪ್ಯೂಟರ್.
ಸೊ ನನ್ನ ಕಂಪ್ಯೂಟರ್ನ ನೀವು ರಿಪೇರಿ ಮಾಡಿಕೊಡ್ಲಿಕ್ಕೆ ರಿಪೇರಿ ಮಾಡಿಕೊಡ್ತಕ್ಕಂಥ ಒಂದು ಸಹಾಯವನ್ನು ಮಾಡ್ತೀರಾ, ಒಂದು ಕರುಣೆಯನ್ನು ತೋರಿಸ್ತೀರಾ ಅಥವಾ ದಯೆಯನ್ನು ತೋರಿಸ್ತೀರಾ ಅಂತ. ಇಟ್ಸ್ ವೆರಿ ಸಾಫ್ಟ್. ಯುನೋ ಇಟ್ ವುಡ್ ಡೆಫಿನೆಟ್ಲಿ ಪ್ಲೀಸ್ ದ ಅಪೋಸಿಟ್ ಪರ್ಸನ್. ನಂತರದಲ್ಲಿ ಸ್ನೇಹಿತರೆ, ಡು ಯು ಥಿಂಕ್ ಯು ಕುಡ್ ಟೇಕ್ ಮಿ ಟು ದ ಸೂಪರ್ ಮಾರ್ಕೆಟ್? Suppose if you are asking your friend or husband or your father and all, there you can ask, do you think you could take me to the supermarket? ಸೊ ನಿಂಗೆ ಅನಿಸ್ತಾ ಇದೆ ನನ್ನನ್ನು ನೀನು ಮಾರ್ಕೆಟಿಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು, ಕರ್ಕೊಂಡು ಹೋಗ್ತಕ್ಕಂಥ ಒಂದು ಇದೆ ಅಂತ ಅಂದೇಳಿ ಮನಸ್ಸಿದೆ ಅಂತೇಳಿ ಅನಿಸ್ತಾ ಇದೆ ಅಂತ ಕೇಳಿದಾಗ ಡೆಫಿನೆಟ್ಲಿ ದೇ ಸೇ ಎಸ್. ಸೊ ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಸಾಫ್ಟ್ ಆಗಿರ್ತಕ್ಕಂಥ ಪದಗಳನ್ನು ನಾವು ಬಳಸೋದ್ರ ಮುಖಾಂತರ ಅಥವಾ ಎಕ್ಸ್ಪ್ರೆಷನ್ಸನ್ನು ಬಳಸೋದ್ರ ಮುಖಾಂತರ ನಾವೇನು ಮಾಡ್ಬೋದು ಅಂದರೆ, ನಮ್ಮ ರಿಕ್ವೆಸ್ಟ್ಗಳನ್ನು ದ ಅಪೋಸಿಟ್ ಪರ್ಸನ್ ಮಾಡಲೇಬೇಕು ಎಂಬತಕ್ಕಂಥ ಒಂದು ಅನಿವಾರ್ಯತೆಯನ್ನು ನಾವು ಕೂಡ ಸೃಷ್ಟಿ ಮಾಡ್ಬೋದು ಸ್ನೇಹಿತರೆ. ಸೊ ಕುಡ್ ಐ ಆಸ್ಕ್ ಯು ಟು ಟೇಕ್ ಮೀ ಹೋಮ್? ಸೊ ನಂತರ ನೀವು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀರ ಅಂತ ನಿಮ್ಮನ್ನು ಕೇಳ್ಬೋದಾ? ಸೊ ಇಟ್ಸ್ ಅ ವೆರಿ ಡಿಫ್ರೆಂಟ್ ಯೂಸೇಜ್ ಇನ್ ಇಂಗ್ಲೀಷ್ ಫ್ರೆಂಡ್ಸ್. ನಾವು ಕನ್ನಡದಲ್ಲಿ ಎಷ್ಟು ಬೇರೆ ಬೇರೆ ಪದಗಳನ್ನು ಬಳಸಿ ನಾವು ಪ್ಲೀಸಿಂಗ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ಬೋದು, ಅಷ್ಟೇ ಬಗೆಯ ಒಂದು ವಾಕ್ಯಗಳು, ಎಕ್ಸ್ಪ್ರೆಷನ್ಸ್ಗಳು ಈವನ್ ಇಂಗ್ಲೀಷಲ್ಲೂ ಇದ್ದಾವೆ ಸ್ನೇಹಿತರೆ. ಓನ್ಲಿ ಥಿಂಗ್, ಸೊ ವಿ ಆರ್ ನಾಟ್ ಅವೇರ್ ಆಫ್ ದೋಸ್ ಥಿಂಗ್ಸ್. ಅವುಗಳ ಒಂದು ಪರಿಚಯ ನಮಗಿಲ್ಲ. ಸೊ ಅಂಥ ವಾಕ್ಯಗಳ ಪರಿಚಯವನ್ನು ಮಾಡುವ ಪ್ರಯತ್ನ ನಮ್ಮ ಮೈ ಆನ್ಲೈನ್ ಟೀಚರ್ ಚಾನಲ್ ಅಡಿಯಲ್ಲಿ ನಡೀತಾ ಇದೆ ಸ್ನೇಹಿತರೆ. ಇವುಗಳ ಉಪಯೋಗವನ್ನು ಪಡ್ಕೊಳ್ಳಿ. ಸೊ ಹಾಗಾಗಿ ನಿಮ್ಮ ಸ್ಪೋಕನ್ ಇಂಗ್ಲೀಷನ್ನು ನಿಮ್ಮ ಅಂಗೈಯಿಂದನೇ, ಮೀನ್ಸ್ ನೀವು ಮನೇಲಿ ಕೂತ್ಕೊಂಡೇ ಸ್ಪೋಕನ್ ಇಂಗ್ಲೀಷನ್ನು ಡೆವಲಪ್ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ನಿಮಗಿದೆ ಸ್ನೇಹಿತರೆ. ಸೊ ಕ್ಯಾನ್ ಯು ಟೆಲ್ ಮಿ ವಾಟ್ ಹ್ಯಾಪಂಡ್? ನೆಕ್ಸ್ಟ್ ಸೆಂಟೆನ್ಸ್ ಬಂದುಬಿಟ್ಟು, ಕ್ಯಾನ್ ಯು ಟೆಲ್ ಮಿ ವಾಟ್ ಹ್ಯಾಪಂಡ್? ಸೊ ನೀವು ಸ್ವಲ್ಪ ಹೇಳೋಕ್ಕಾಗುತ್ತಾ, ಏನು ನಡೀತು ಅಂತ ಹೇಳೋಕ್ಕಾಗುತ್ತಾ? Sometimes we ask, hey, what happened? So instead of what happened shouting like that, so if you make it little softer, definitely you could get a good response. So can you tell me what happened? ಈ ರೀತಿಯ ಒಂದು ವಾಕ್ಯಗಳನ್ನು ಬಳಸ್ಬೋದು ಸ್ನೇಹಿತರೆ. ಸೊ would you come to my birthday party? So sometimes we invite our friends with very harsh words. Hey, come to my birthday party, come to birthday party. ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನು ನಾವು ಬಳಸ್ತೀವಿ. ದಟ್ ಸೀಮ್ಸ್ ವೆರಿ ಸಿಂಪಲ್ ಆ್ಯಂಡ್ ದೇರ್ ವಿಲ್ ಬಿ ನೋ ಹಂಬಲ್ನೆಸ್. ಇನ್ಸ್ಟೆಡ್ ಆಫ್ ದ್ಯಾಟ್, ಅಂಥ ವಾಕ್ಯಗಳನ್ನು ಬಳಸೋದ್ರ ಬದಲಾಗಿ ವುಡ್ ಯು ಕಮ್ ಟು ಮೈ ಬರ್ಡೇ ಪಾರ್ಟಿ? ನನ್ನ ಬರ್ಡೇ ಪಾರ್ಟಿಗೆ ನೀವು ಬರಲಿಕ್ಕೆ ಆಗುತ್ತಾ, ಬರುವಿರಾ ಎಂಬತಕ್ಕಂಥ ಒಂದು ಆಗಿರ್ತಕ್ಕಂಥ ತುಂಬ ಸಾಫ್ಟ್ ಆಗಿರ್ತಕ್ಕಂಥ ವಾಕ್ಯಗಳನ್ನು ಬಳಸಿದರೆ ಖಂಡಿತವಾಗ್ಲೂ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ಕೂಡ ನಿಮ್ಮ ಬರ್ಡೇ ಪಾರ್ಟಿಗೆ ಅವ್ರು ಅಟೆಂಡ್ ಆಗ್ತಾರೆ ಸ್ನೇಹಿತರೆ. ಸೊ ಈ ರೀತಿಯಾದಂಥ ಒಂದು ನಾಟ್ ಓನ್ಲಿ ಇಟ್ಸ್ ಆಫ್ ಬರ್ಡೇ ಪಾರ್ಟಿ, ಎನಿ ಅಕೇಶನ್ಸ್, ಇಫ್ ಯು ಆರ್ ಇನ್ವೈಟಿಂಗ್ ಸಂಬಡಿ, ಬೆಟರ್ ಯೂಸ್ ವುಡ್ ಯು ಕಮ್ ಟು, ವುಡ್ ಯು ಡೂ ದ್ಯಾಟ್, ಸೊ ವುಡ್ ಯು ಮೈಂಡ್ ಟು. ಈ ರೀತಿಯಾಗಿರ್ತಕ್ಕಂಥ ವೆರಿ ಸಾಫ್ಟ್ ಯೂಸೇಜಸ್ನ ಬಳಸೋದು ತುಂಬಾ ಸೂಕ್ತ ಅನಿಸುತ್ತೆ ಸ್ನೇಹಿತರೆ. ನಂತರದಲ್ಲಿ ವುಡ್ ಇಟ್ ಬಿ ಪಾಸಿಬಲ್ ಫಾರ್ ಯು ಟು ಕಮ್ ಹಿಯರ್ ಅಟ್ 8 AM? ಸೊ ವುಡ್ ಇಟ್ ಬಿ ಪಾಸಿಬಲ್, ನಿನಗೆ ಸಮ್ಟೈಮ್ಸ್ ವಿಸೆ 8 ಗಂಟೆಗೆ ಇಲ್ಲಿ ಬರ್ರಿ ಅಂತ ಹೇಳ್ಬಿಟ್ಟು ಈ ರೀತಿ ಬಂದುಬಿಡಿ ಅಂತಕ್ಕಂಥ ಒಂದು ರಫ್ ಆಗಿರ್ತಕ್ಕಂಥ ಯೂಸೇಜನ್ನು ಬಳಸ್ತೀವಿ ಸ್ನೇಹಿತರೆ. ಕಮ್ ಅಟ್ 8 AM ಈ ರೀತಿಯಾದಂಥ ಇಂಗ್ಲೀಷ್ ಎಕ್ಸ್ಪ್ರೆಷನ್ಸನ್ನು ಬಳಸ್ತೀವಿ. ಬಟ್ ಇಟ್ ವುಡ್ ಬಿ ವೆರಿ ಫೈನ್. ಈ ರೀತಿಯಾದಂಥ ಒಂದು ವಾಕ್ಯಗಳು ತುಂಬ ಸಹಾಯಕ್ಕೆ ಬರ್ತವೆ ಸ್ನೇಹಿತರೆ. ವುಡ್ ಇಟ್ ಬಿ ಪಾಸಿಬಲ್ ಫಾರ್ ಯು ಟು ಕಮ್ ಹಿಯರ್ ಅಟ್ 8 AM? ಸೊ ಅಂದರೆ ಇನ್ ಫೇವರ್ ಆಫ್ ಅವರ್ ಫ್ರೆಂಡ್ಸ್ ನಮ್ಮ ವಾಕ್ಯಗಳಿದ್ದಾಗ ಖಂಡಿತವಾಗ್ಲೂ ಅವ್ರಿಗೂ ಎಸ್ ಅಂತ ಹೇಳ್ತಕ್ಕಂಥ ಒಂದು ಅವಕಾಶಗಳು ಇರ್ತವೆ ಸ್ನೇಹಿತರೆ. ನಂತರದಲ್ಲಿ ಅಕ್ಸೆಪ್ಟಿಂಗ್ ರಿಕ್ವೆಸ್ಟ್. ಈ ನಾವು ರಿಕ್ವೆಸ್ಟ್ಗಳನ್ನು ಮಾಡಿದಾಗ ಏನೆಲ್ಲ ಪದಗಳನ್ನು ಬಳಸಿ, ಅಥವಾ ನಮ್ಗೆ ಯಾರಾದರೂ ರಿಕ್ವೆಸ್ಟ್ಗಳನ್ನು ಮಾಡಿದಾಗ ನಾವು ಏನೆಲ್ಲ ಇಂಗ್ಲೀಷ್ ವರ್ಡ್ಸ್ಗಳನ್ನು ಬಳಸಿ ಆ ರಿಕ್ವೆಸ್ಟ್ಗಳನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೋದು. ಯಾವ ರೀತಿ ನಾವು ಅವರಿಗೆ ರಿಪ್ಲೈ ಮಾಡಬೇಕೆಂಬುದು ಕೂಡ ನಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಸೊ ದೆನ್ ಓನ್ಲಿ ವಿ ಕ್ಯಾನ್ ಡೆವಲಪ್ ಗುಡ್ ಸ್ಪೋಕನ್ ಇಂಗ್ಲೀಷ್. ಸೊ ಇಫ್ ಎನಿಬಡಿ ಆಸ್ಕ್ ವುಡ್ ಯು ಕಮ್ ಟು ಮೈ ಬರ್ಡೇ ಪಾರ್ಟಿ ಅಂತ ಹೇಳಿದಾಗ, ಶೋರ್ ಐ ವುಡ್ ಬಿ ಗ್ಲ್ಯಾಡ್ ಟು, ಖಂಡಿತವಾಗ್ಲೂ. ಸೊ ನನಗೆ ತುಂಬ ಖುಷಿಯಿಂದ ಬರ್ತೀನಿ, ನನಗೆ ತುಂಬ ಖುಷಿಯಾಗುತ್ತೆ ನಿನ್ನ ಒಂದು ರಿಕ್ವೆಸ್ಟನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಅಥವಾ ನಿನ್ನ ಪಾರ್ಟಿಗೆ ಬರಲಿಕ್ಕೆ ಅಂತಕ್ಕಂಥ ಅರ್ಥ ಕೊಡ್ತಕ್ಕಂಥ ಶೋರ್ ಐ ವುಡ್ ಬಿ ಗ್ಲ್ಯಾಡ್ ಟು, ಸೊ ಐ ವುಡ್ ಬಿ ಹ್ಯಾಪಿ ಟು ಅಂತಂದರೆ ನನಗೆ ತುಂಬ ಸಂತೋಷ ಆಗುತ್ತೆ ಅಂತ ಎಕ್ಸ್ಪ್ರೆಷನ್ಸನ್ನು ಬಳಸಿ ಆ ಒಂದು ರಿಕ್ವೆಸ್ಟ್ಗಳನ್ನು ಅಕ್ಸೆಪ್ಟ್ ಮಾಡ್ಕೋಬೋದು ಸ್ನೇಹಿತರೆ. ನಂತರದಲ್ಲಿ ಐ ವುಡ್ ಬಿ ಹ್ಯಾಪಿ ಟು ಡೂ ದ್ಯಾಟ್, ಐ ವುಡ್ ಬಿ ಹ್ಯಾಪಿ ಟು ಅಟೆಂಡ್ ಯುವರ್ ಬರ್ಡೇ ಪಾರ್ಟಿ. ಸೊ ಈ ರೀತಿಯಾಗಿರ್ತಕ್ಕಂಥ ವಾಕ್ಯಗಳನ್ನು ನಾವು ಡೆವಲಪ್ ಮಾಡಿಬಿಟ್ಟು ರಿಕ್ವೆಸ್ಟ್ಗಳನ್ನು ಅಕ್ಸೆಪ್ಟ್ ಮಾಡ್ಕೋಬೋದು, ಹಾಗೂ ನಮ್ಮ ಸ್ಪೋಕನ್ ಇಂಗ್ಲೀಷಿನ ಸ್ಟ್ಯಾಂಡರ್ಡನ್ನು ಕೂಡ ನಾವು ಹೆಚ್ಚಿಸ್ಕೋಬೋದು ಸ್ನೇಹಿತರೆ. ನಂತರದಲ್ಲಿ ಶೋರ್, ಜಸ್ಟ್ ಅ ಮೂಮೆಂಟ್, ಇಫ್ ಎನಿಬಡಿ ಇಸ್ ಆಸ್ಕಿಂಗ್, ಸೊ ವುಡ್ ಯು ಮೈಂಡ್ ಟು ಕ್ಲೋಸ್ ದ ವಿಂಡೋ? ಶೋರ್, ಜಸ್ಟ್ ಅ ಮೂಮೆಂಟ್, ಐ ವಿಲ್ ಕ್ಲೋಸ್. ಸೊ ಈ ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ರೆಷನ್ಸನ್ನು ಬಳಸ್ಬೋದು ಸ್ನೇಹಿತರೆ. ಸೊ ನಂತರದಲ್ಲಿ ಈವನ್ ಯು ಕ್ಯಾನ್ ಯೂಸ್ ನೋ ಪ್ರಾಬ್ಲಮ್, ವುಡ್ ಯು ಮೈಂಡ್ ಟು ಡೂ ಎ ಫೇವರ್ ಫಾರ್ ಮಿ ಅಂತ ಕೇಳಿದಾಗ, ಎಸ್ ನೋ ಪ್ರಾಬ್ಲಮ್, ಐ ಆಮ್
ಗ್ಲ್ಯಾಡ್ ಟು ಹೆಲ್ಪ್ ಯು, ಐ ಆಮ್ ಗ್ಲ್ಯಾಡ್ ಟು ಕ್ಲೋಸ್ ದ ವಿಂಡೋ. ಸೊ ಈ ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ರೆಷನನ್ನು ಬಳಸಿ ಕೂಡ ನಾವು ರಿಕ್ವೆಸ್ಟ್ಗಳನ್ನ ಅಕ್ಸೆಪ್ಟ್ ಮಾಡ್ಕೋಬೋದು ಸ್ನೇಹಿತರೆ. ನಂತರದಲ್ಲಿ ಈವನ್ ಇನ್ ಅ ಶಾರ್ಟ್ ಆ್ಯಂಡ್ ಸಿಂಪಲ್ ಆ್ಯಂಡ್ ವೆರಿ ಫ್ಯಾಮಿಲಿಯರ್ ಯೂಸೇಜ್ ಅಫ್ಕೋರ್ಸ್ ಅಂತಕ್ಕಂಥ ಎಸ್ ಯಾಕೆ ಆಗಬಾರ್ದು, ಯಾಕೆ ನಾನು ನಿಮ್ಗೆ ಸಹಾಯ ಮಾಡಲಿಕ್ಕೆ ನಾನು ಮುಂದೆ ಬರಬಾರ್ದು ಅಂತಕ್ಕಂಥ ಅರ್ಥ ಕೊಡ್ತಕ್ಕಂಥ ಒಂದು ಶಾರ್ಟ್ ಆಗಿರ್ತಕ್ಕಂಥ ಒಂದು ಯೂಸೇಜನ್ನು ಕೂಡ ನಾವು ಬಳಸ್ಬೋದು ಸ್ನೇಹಿತರೆ. ಸೊ ಜೊತೆಗೆ ಸರ್ಟೈನ್ಲಿ ಖಂಡಿತವಾಗ್ಲೂ ಕೂಡ ಐ ಆಮ್ ವೆರಿ ಈಗರ್ ಟು ಹೆಲ್ಪ್ ಯು. ಇಫ್ ಎನಿಬಡಿ ಈಸ್ ರಿಕ್ವೆಸ್ಟಿಂಗ್ ಅಸ್ ಫಾರ್ ಸಮ್ ಫೇವರ್ಸ್, ನಮಗೆ ಯಾವುದಾದ್ರೂ ಕೂಡ ಸಹಾಯವನ್ನು ಬೇಡ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡಾಗ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಅಂತಕ್ಕಂಥ ಅರ್ಥವನ್ನು ಕೊಡೋ ರೀತಿಯಲ್ಲಿ ಸರ್ಟೈನ್ಲಿ ಅಂತಕ್ಕಂಥ ಒಂದೇ ಒಂದು ವರ್ಡಲ್ಲೂ ಕೂಡ ನಾವು ರಿಪ್ಲೈನ ಅಥವಾ ಅವರ ರಿಕ್ವೆಸ್ಟನ್ನ ಅಕ್ಸೆಪ್ಟ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ನಂತರದಲ್ಲಿ ಆಲ್ ರೈಟ್. ಸೊ ಇಫ್ ಎನಿಬಡಿ ಈಸ್ ಆಸ್ಕಿಂಗ್ requesting something, you can say in a very simple language, all right, but which is very good and which is better for our spoken English andre you have to go to these words like sure, I would be glad to, I would be happy to. ಈ ರೀತಿಯಾಗಿರ್ತಕ್ಕಂಥ ಪದಗಳನ್ನು ಬಳಸೋದು ನಿಮ್ಮ ಒಂದು ಸ್ಪೋಕನ್ ಇಂಗ್ಲೀಷಿನ ಒಂದು ಸ್ಟ್ಯಾಂಡರ್ಡನ್ನು ಇಂಪ್ರೂವ್ ಮಾಡುತ್ತೆ ಸ್ನೇಹಿತರೆ. ನಂತರದಲ್ಲಿ ಸೊ ಸಪೋಸ್ ಅವ್ರ ರಿಕ್ವೆಸ್ಟ್ ನಿಮಗೆ ಇಷ್ಟ ಆಗದೇ ಇದ್ದಾಗ, ಎಲ್ಲ ಟೈಮಲ್ಲೂ ಕೂಡ ರಿಕ್ವೆಸ್ಟ್ ನಮ್ಗೆ ಇಷ್ಟ ಆಗಬೇಕಂತ ಏನಿಲ್ಲ. ಸೊ ಆ ರೀತಿ ಇಷ್ಟ ಆಗದೇ ಇದ್ದಾಗ ಆ ರಿಕ್ವೆಸ್ಟ್ಗಳನ್ನು ಯಾವ ರೀತಿ ನಾವು ತಿರಸ್ಕರಿಸ್ಬೋದು, ಹೌ ಟು ರಿಜೆಕ್ಟ್ ಆರ್ ರೆಫ್ಯೂಸ್ ರಿಕ್ವೆಸ್ಟ್. ನಮ್ಮ ಸ್ನೇಹಿತರು ಮಾಡಿರ್ತಕ್ಕಂಥ ರಿಕ್ವೆಸ್ಟ್ಗಳನ್ನು ಯಾವ ರೀತಿಯಾಗಿ ನಾವು ರೆಫ್ಯೂಸ್ ಮಾಡ್ಬೋದು ಅಂತ ಹೇಳಿದರೆ, ಈ ಪದಗಳನ್ನು ಬಳಸೋದ್ರ ಮುಖಾಂತರ ನಾವು ಆ ರಿಕ್ವೆಸ್ಟ್ಗಳನ್ನು ರೆಫ್ಯೂಸ್ ಮಾಡಿದ್ರೆ ವಾತಾವರಣದಲ್ಲಿ ಒಂದು ಒಳ್ಳೆಯ ಒಂದು ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಒಂದು ಸಿಚುವೇಶನ್ ಡೆವಲಪ್ ಆಗುತ್ತೆ ಸ್ನೇಹಿತರೆ. ನಂತರದಲ್ಲಿ ಐ ಆಮ್ ಸಾರಿ, ಐ ಕಾಂಟ್. ಈಗ ಸಪೋಸ್ if anybody is asking would you mind to close the window, suppose you are not able, ಅಥವಾ if you don't want to close the window, or if you are suffering from fever and all, so while traveling in bus, so you can tell ಬಸ್ಸಲ್ಲಿ ಹೋಗ್ತಿರುವಾಗ ನಿಮಗೆ ವಿಂಡೋ ಕ್ಲೋಸ್ ಮಾಡೋದ್ರಿಂದ ನಿಮಗೆ ತೊಂದರೆ ಆಗ್ತಿದೆ ಅಂತ ಅಂದ್ಕೊಂಡಾಗ ನೀವೇನು ಹೇಳ್ಬೋದು, ಐ ಆಮ್ ಸಾರಿ, ಐ ಕಾಂಟ್. ಸೊ ಕುಡ್ ಯು ಕ್ಲೋಸ್ ದ ವಿಂಡೋ ಆಫ್ ದ ಡೋರ್, ಆರ್ ಎಲ್ಸ್ ವುಡ್ ಯು ಮೈಂಡ್ ಟು ಕ್ಲೋಸ್ ದ ವಿಂಡೋ ಅಂತ ಕೇಳಿದಾಗ ಐ ಆಮ್ ಸಾರಿ, ಐ ಕಾಂಟ್ ಎಂಬತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ರಿಪ್ಲೈನ ಅಥವಾ ಎಕ್ಸ್ಪ್ರೆಷನ್ ಬಳಸೋದ್ರ ಮುಖಾಂತರ ಸೊ ಅವರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ರಿಗೂ ಕೂಡ ಬೇಜಾರಾಗದ ರೀತಿಯಲ್ಲಿ ಸೊ ವಿ ಕ್ಯಾನ್ ರೆಫ್ಯೂಸ್ ದ್ಯಾಟ್. ರೆಫ್ಯೂಸ್ ಮಾಡಿದಾಗ ಸಾಮಾನ್ಯವಾಗಿ ಬೇಜಾರಾಗ್ತಿರುತ್ತೆ, ಬಟ್ ರೆಫ್ಯೂಸ್ ಮಾಡ್ತಕ್ಕಂಥ ಮೆಥಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಐ ಆಮ್ ಸಾರಿ, ಐ ಕಾಂಟ್ ಅಂತಕ್ಕಂಥ ಎಕ್ಸ್ಪ್ರೆಷನ್ ಬಳಸ್ಬೋದು. ಜೊತೆಗೆ ಐ ಆಮ್ ಸಾರಿ ಬಟ್ ಐ ಆಮ್ ಸಫರಿಂಗ್ ಫ್ರಮ್ ಕೋಲ್ಡ್, ಐ ಆಮ್ ಸಫರಿಂಗ್, ಈ ರೀತಿಯಾಗಿರ್ತಕ್ಕ ಇಟ್ ಈಸ್ ದ ಸಿಚುವೇಶನ್. ಸೊ ವೈಲ್ ಯು ಆರ್ ಟ್ರಾವೆಲಿಂಗ್ ಇನ್ ಬಸ್, ಸೊ ಬಸ್ಸಲ್ಲಿ ಪ್ರಯಾಣ ಮಾಡ್ತಿರುವಾಗ ವಿಂಡೋವನ್ನು ಕ್ಲೋಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ರೆಷನ್ಸನ್ನು ಬಳಸ್ಬೋದು ಸ್ನೇಹಿತರೆ. ನಂತರದಲ್ಲಿ ಐ ವುಡ್ ಲವ್ ಟು ಬಟ್, ಸೊ ನನಗೇನೋ ಇಷ್ಟ ನಿಮಗೆ ಸಹಾಯ ಮಾಡಬೇಕು ಅಥವಾ ನಿಮ್ಮ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಇಷ್ಟ ಆಗುತ್ತೆ, ಆದರೆ ಬಟ್ ದೆರ್ ಈಸ್ ಎ ಲಿಟಲ್ ಪ್ರಾಬ್ಲಮ್ ಎಂಬತಕ್ಕಂಥ ಒಂದು ಅರ್ಥದಲ್ಲಿ ಸೊ ಯು ಕ್ಯಾನ್ ರೆಫ್ಯೂಸ್ ದೇರ್ ರಿಕ್ವೆಸ್ಟ್. ಅವರ ರಿಕ್ವೆಸ್ಟ್ಗಳನ್ನು ನೀವು ರೆಫ್ಯೂಸ್ ಮಾಡ್ಬೋದು ಸ್ನೇಹಿತರೆ. ನಂತರದಲ್ಲಿ ಸಾರಿ ಟು ಸೇ ದ್ಯಾಟ್. ಸೊ ಐ ಆಮ್ ಸಾರಿ ಟು ಸೇ ದ್ಯಾಟ್ ಐ ಕಾಂಟ್ ಡೂ ದ್ಯಾಟ್ ಬಿಕಾಸ್ ಆಫ್ ಪರ್ಟಿಕ್ಯುಲರ್ ರೀಸನ್ ಎಂಬತಕ್ಕಂಥ ರೀಸನನ್ನು ಸೇರಿಸೋದ್ರ ಮುಖಾಂತರ ಸೊ ಯು ಕ್ಯಾನ್ ರೆಫ್ಯೂಸ್ ದ ರಿಕ್ವೆಸ್ಟ್ ಡನ್ ಬೈ ಯುವರ್ ಫ್ರೆಂಡ್ಸ್ ಇನ್ ವೆರಿ ಸಿಂಪಲ್ ಆ್ಯಂಡ್ ಸಾಫ್ಟ್ ಮ್ಯಾನರ್. ತುಂಬ ವಿನಮ್ರವಾಗಿ, ತುಂಬ ಸರಳವಾಗಿ ನೀವು ನಿಮ್ಮ ಸ್ನೇಹಿತರ ಒಂದು ರಿಕ್ವೆಸ್ಟ್ಗಳನ್ನು ನೀವು ರೆಫ್ಯೂಸ್ ಮಾಡ್ಬೋದು ಸ್ನೇಹಿತರೆ. ನಂತರದಲ್ಲಿ ಇಟ್ ಸೌಂಡ್ಸ್ ಗ್ರೇಟ್ ಬಟ್, ಸೊ ನೀವು ಕೇಳಿದರೂ ಅರ್ಥಪೂರ್ಣವಾಗಿದೆ, ಚೆನ್ನಾಗಿ ಅನಿಸುತ್ತೆ ನಿಮಗೆ ಸಹಾಯ ಮಾಡೋದು ಅಥವಾ ನಿಮ್ಮ ರಿಕ್ವೆಸ್ಟು ಇಟ್ಸ್ ಗುಡ್, ಇಟ್ಸ್ ಮೀನಿಂಗ್ಫುಲ್, ಇಟ್ಸ್ ರಿಲೆವೆಂಟ್, ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದೀರಾ, ಆದರೆ ಐ ಕಾಂಟ್ ಡೂ ದ್ಯಾಟ್ ಬಟ್ ಇಟ್ ಶೋಸ್ ದೆರ್ ಈಸ್ ನಾಟ್ ಪಾಸಿಬಲ್, ದೆರ್ ಇಸ್ ನೋ ಪಾಸಿಬಿಲಿಟಿ ಆಫ್ ಡೂಯಿಂಗ್ ದ್ಯಾಟ್ ವರ್ಕ್ ಎಂಬತಕ್ಕಂಥ ಅರ್ಥ ಕೊಡೋ ರೀತಿಯಲ್ಲಿ ಇಟ್ ಸೌಂಡ್ಸ್ ಗ್ರೇಟ್ ಬಟ್ ಐ ಕಾಂಟ್ ಹೆಲ್ಪ್ ಯು. ಈ ರೀತಿಯಾಗಿರ್ತಕ್ಕಂಥ ಒಂದು ಎಕ್ಸ್ಪ್ರೆಷನ್ಸನ್ನು ಬಳಸೋದ್ರ ಮುಖಾಂತರ ನಮ್ಮ ದಿನನಿತ್ಯ ರಿಕ್ವೆಸ್ಟ್ ಮಾಡಬೇಕು, ಯಾವ ರೀತಿ ಆ ರಿಕ್ವೆಸ್ಟ್ಗಳನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಮತ್ತು ಇಫ್ ದ ಸಿಚುವೇಶನ್ ಈಸ್ ನಾಟ್ ಇನ್ ಫೇವರ್ ಆಫ್ ಅಸ್, ಆಗ ಆ ಒಂದು ಸಿಚುವೇಶನ್ಸಲ್ಲಿ ರಿಕ್ವೆಸ್ಟ್ಗಳನ್ನು ಯಾವ ರೀತಿ ರೆಫ್ಯೂಸ್ ಮಾಡಬೇಕು ಎಂಬ ಒಂದು ಅನೇಕ ಎಕ್ಸ್ಪ್ರೆಷನ್ಸ್ಗಳನ್ನು ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ ಸ್ನೇಹಿತರೆ. ಸೊ ಇಂಥ ತರಗತಿಗಳ ಒಂದು ನಿರಂತರ ಒಂದು ಸಂಪರ್ಕ ನಿಮಗೆ ಬೇಕಾಗಿತ್ತು ಅಂದರೆ ಸ್ನೇಹಿತರೆ, ಸೊ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಸೊ ನಾವು ಇತ್ತೀಚಿನ ತರಗತಿಗಳಲ್ಲಿ ಯಾವ ರೀತಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತೋರಿಸಿದ್ದೇನೆ. ಸೊ ಆ ರೆಡ್ ಲೆಟರ್ಸಲ್ಲಿ ಕಾಣ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಅದರ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಬಟನಲ್ಲಿ 3 ಆಪ್ಷನ್ಸ್ ಬರುತ್ತೆ ಸ್ನೇಹಿತರೆ. ಅದರಲ್ಲಿ ಆಲ್ ಎಂಬತಕ್ಕಂಥ ಒಂದು ಆಪ್ಷನನ್ನು ನೀವು ಪ್ರೆಸ್ ಮಾಡೋದ್ರ ಮುಖಾಂತರ ನಮ್ಮ ದಿನನಿತ್ಯದ ವೀಡಿಯೋಗಳ ಒಂದು ಮಾಹಿತಿಯನ್ನು ನೀವು ಪಡಿಬೋದು. ಹಾಗೂ
ಸೊ ನೀವು ಮನೆಯಲ್ಲೇ ಕುಳಿತುಕೊಂಡೇ ನಿಮ್ಮ ಸ್ಪೋಕನ್ ಇಂಗ್ಲೀಷನ್ನು ನೀವು ಡೆವಲಪ್ ಮಾಡ್ಕೋಬೋದು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇಸ್ ಕ್ಲಾಸ್.